ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀವಿ ಒಂದು KSRTC ಸ್ಟಂಟು ಯಾವ ರೀತಿ ಟರ್ನ್ ಹೊಡಿತದೆ, ಯಾವ ರೀತಿ ಕ್ರಾಸ್ಗಳೆಲ್ಲ ಅನ್ನೋದು ಓವರ್ ಅಟ್ಯಾಕ್ ಮಾಡ್ತದೆ ಅನ್ನೋದನ್ನು ಇವತ್ತು ಕಣ್ಣಾರೆ ನೋಡೋಣ ಬನ್ನಿ. ನನ್ನ ಮುಂದೆ ನಾನು ಈ ಒಂದು ಕ್ಯಾಮ್ರಾ ಆನ್ ಮಾಡಿದ್ದೀನಿ, ನನ್ನ ಮುಂದೆ ಏನಾನ ಇದೊಂದು ಯಾವುದಾನ ಸ್ಟಂಟ್ ಮಾಡ್ತದ ನೋಡೋಣ. ಯಾವುದೇ ಅಷ್ಟೊಂದು ವೆಹಿಕಲ್ಗಳು ಓಡಾಡ್ತಾ ಇಲ್ಲ, ಆದರೂ ಕೂಡ ನೋಡೋಣ ಏನಾಯ್ತದೆ ಅಂತ. ಯಾವುದಿದು? ಫಾರ್ಚುನರ್ 35 ಲಕ್ಷ ಇದೆ, ಇದು 50 ಲಕ್ಷ ಗಂಟ ಆಗಿದೆಯಂತೆ ಆನ್ ರೋಡ್ ಪ್ರೈಸು. ಈ ಟೊಯೋಟಾ ಫಾರ್ಚುನರ ಇಲ್ಲ ನಮ್ಮ KSRTCನ ನೋಡೋಣ, ಯಾವುದು ಸೈಡ್ ಹೊಡಿತದೆ, ಯಾವುದು ಸೈಡ್ ಕೊಡಲ್ಲ ಅನ್ನೋದನ್ನು. ಫೈನಲ್ ಆಗಿ ನಮ್ಮ ಟೊಯೋಟಾ ಸ್ಕಾರ್ಪಿಯೋ ಸೈಡ್ ಹೊಡಿಬೇಕು ಅಂದ್ಬಿಟ್ಟು ಮುಂದೆ ನುಗ್ಗುತ್ತಾ ಇದೆ, ಮುಂದೆ ನುಗ್ಗಿಬಿಟ್ಟು KSRTCನ ಸೈಡು ಹೊಡೆದೇ ಬಿಡ್ತು. ಕಾರನ್ನಲ್ವಾ, ಹೋಗ್ಲಿ ಬಿಡು, ಹೋದರೆ ಹೋಗಲಿ ಅಂದ್ಬಿಟ್ಟು ನಮ್ಮ KSRTC ಡ್ರೈವರು ಸ್ವಲ್ಪ ನಿಧಾನದಾಗಿ ಹೋಯ್ತವ್ರೆ. ಇದು ಮರ್ಲವಾಡಿ ಟು ರಾಮನಗರ ಈ ಒಂದು ಬಸ್ಸು ರಾಮನಗರಕ್ಕೆ ಹೋಯ್ತದೆ, ಮರ್ಲವಾಡಿಗೆ ಬರ್ತದೆ. ಇದು ರಾಮನಗರ, ಬಿಡದಿ, ಹಾರೋಹಳ್ಳಿ, ಮರ್ಲವಾಡಿ ಈ ರೀತಿ ಇದು ರೌಂಡ್ ಟ್ರಿಪ್ ಮಾಡ್ತಾ ಇರ್ತದೆ. ಒಂದು ರಾಮನಗರಕ್ಕೆ ಬಸ್ಸು ಅರ್ಧ ಗಂಟೆಗೂ ಒಂದೊಂದು ಬಸ್ಸು ಸಿಗ್ತದೆ. ಅರ್ಧ ಗಂಟೆಗೂ ಒಂದೊಂದು ಬಸ್ಗಳನ್ನ ಹಾಕವ್ರೆ. ಈ ಒಂದು ರಾಮನಗರ ಮರ್ಲವಾಡಿ ಹೋಗೋರಿಗೆ ಯಾವುದೇ ಟೆನ್ಷನ್ ಇರಲ್ಲ. ಮರ್ಲವಾಡಿಯಿಂದ ರಾಮನಗರ ಹೋಗ್ಬೇಕಂದ್ರೂ ಟೆನ್ಷನ್ ಇರಲ್ಲ, ರಾಮನಗರದಿಂದ ಮರ್ಲವಾಡಿ ಬರಬೇಕಂದ್ರೂ ಟೆನ್ಷನ್ ಇರಲ್ಲ. ಅಷ್ಟು ಗಾಡಿಗಳು ಹಾಕವ್ರೆ, ಓಡಾಡ್ತಾ ಇರ್ತವೆ. ಯಾಕಂದರೆ ಲಾಂಗ್ ಇದೆಯಲ್ಲ, ಹೆಚ್ಚು ಜನಕ್ಕೆ ನಮ್ಮ ರಾಮನಗರ, ನಮ್ಮ ಡಿಸ್ಟಿಕ್ ಆಗಿರುವಂಥ ರಾಮನಗರದಲ್ಲಿ ಕೆಲಸ ಇರ್ತದೆ, ಬಿಡದಿಯಲ್ಲಿ ಕೆಲಸ ಇರ್ತದೆ, ರೈಲ್ವೆ ಸ್ಟೇಷನ್ ಇದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಜನ ಓಡಾಡ್ತಾ ಇರ್ತಾರೆ. ನಾನು ಹೀಗೆ KSRTC ಹಿಂದೆ ಹೋಯ್ತಾ ಇದ್ದರೆ ನನಗೆ ವಿಡಿಯೋ ಕಂಟೆಂಟ್ ಸಿಗೋಲ್ಲ. ಅದಕ್ಕೋಸ್ಕರ ನಾನು KSRTCನ ಓವರ್ ಅಟ್ಯಾಕ್ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಈ ನಮ್ಮ KSRTC ಅವರು ಹಿಂಗೆ ನಮ್ಮ KSRTC ನಿಧಾನಕ್ಕೆ ಹೋಯ್ತಾ ಇದ್ದರೆ ಓವರ್ ಅಟ್ಯಾಕ್ ಮಾಡ್ತೀನಿ. ಫೈನಲಾಗಿ KSRTCನ ಮುಂದೆ ಕಳಿಸ್ಬಿಟ್ಟು ನಾವು ಒಂದು ಸ್ವಲ್ಪ ಹಿಂದೆ ನಿಧಾನದಾಗ ಹೋಗೋಣ ಅಂದ್ಬಿಟ್ಟು ಸ್ಟಾಪ್ ಮಾಡ್ತಾಯಿದ್ದೀನಿ.